ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ಈವ್ನಿಂಗ್ ವ್ಲಾಗ್ ಇದು ಕಂಟಿನ್ಯೂಷನು. ಇಲ್ಲೊಂದು ಸಿಕ್ಕಾಪಟ್ಟೆ ಜುಡಿ ಮಳೆ ಬರ್ತಾ ಇದೆ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಯಿತು ಅನಿಸುತ್ತೆ, ಮಳೆ ಬೀಳ್ತಾ ಇಲ್ಲ. ಇವಾಗ ಹಿಂದೆಗಡೆ ಕಾಣಿಸುತ್ತೆ ನೋಡಿ. ಏನಾದರೂ ಮಳೆ ಬರ್ತಿದೆ ಅಂತಂದರೆ ಫಸ್ಟು ಮೇನ್ ಡೋರ್ ಹತ್ರ ಹೋಗಿ ನೋಡಲ್ಲ, ನಾನು ಇಲ್ಲಿ ಬಂದು ನೋಡ್ತೀನಿ. ಯಾಕಂದರೆ ಇಲ್ಲಿ ಬಿಲ್ಡಿಂಗ್ ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ, ಅದು ದೂರದಲ್ಲಿದೆ. ಸೊ ಹೀಗೆ ಒಂದು ಸ್ವಲ್ಪ ಗಿಡಗಳ ಥರ ಹಾಕ್ಕೊಂಡು ಪುಟ್ಟದಾಗಿ ಒಂದು ಚಿಕ್ಕದೊಂದು ಗಾರ್ಡನ್ ಥರ ಚಿಕ್ಕದಾಗಿ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಏನಾದರೂ ಮಳೆ ಬರ್ತಿದೆ ಅಂತಂದರೆ ನಾನು ಬಂದು ಇಲ್ಲೇ ಚೆಕ್ ಮಾಡೋದು. ಮಳೆ ಸ್ಟಾಪ್ ಆಯಿತು, ಬಿಸಿಲು ಬರ್ತಿದೆ ಅಂದ್ರೂ ನಾನು ಇಲ್ಲೇ ಬಂದು ಚೆಕ್ ಮಾಡೋದು ಇಲ್ಲೇ. ಸೊ ತೋರಿಸ್ತೀನಿ ಅದು ಇಲ್ಲಿ ಹೇಗಿದೆ, ಚಿಕ್ಕದಾಗಿ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ. ಸೊ ಆ ಕಡೆ ಈ ಕಡೆ ಎಲ್ಲ ಮನೆಗಳಿವೆ, ಮಧ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ಅದು ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲೂ ಅಷ್ಟು ಹಿಂದೆಗಡೆ ಒಂದು ಸ್ವಲ್ಪ ಫುಲ್ಲು ಖಾಲಿ ಇದೆ, ಬ್ಯಾಕ್ ಸೈಡ್ ಕೂಡ ಸೊ ಕಾಣಿಸುತ್ತಲ್ಲ. ಸೊ ಹುಡುಗರೆಲ್ಲ ಫುಲ್ಲು ಇಬ್ಬರು ಮಲ್ಕೊಂಡಿದ್ದಾರೆ. ಸೊ ಮಳೆಗೋ ಏನಕ್ಕೋ ಇನ್ನೂ ಮಕ್ಕಳು ಎದ್ದೇ ಇಲ್ಲ, ಇಬ್ಬರೂ ಮಲಗಿದ್ದು ಲೇಟೇನೆ. ಸೊ ಲೇಟಾಗೆ ಮಲ್ಕೊಂಡ್ರು, ಇವಾಗ ಇನ್ನೂ ಎದ್ದಿಲ್ಲ. ಇಬ್ಬರು ಮಲ್ಕೊಂಡವ್ರೆ, ನಾನು ಎಬ್ರಿಸೋಕ್ಕೂ ಹೋಗಿಲ್ಲ. ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಆರಾಮಾಗವರು ಅಂತ ಹುಡುಗರ್ನಿಬ್ರನ್ನ ಎಬ್ರಿಸಿಲ್ಲ. ಸೊ ಎಲ್ಲಿ ನೋಡಿದ್ರು ಫುಲ್ಲು ವರ್ಣ ಆರ್ಭಟ, ಮಳೆ ಮಳೆ ಅಂತ ತೋರಿಸ್ತಾವ್ರೆ ನ್ಯೂಸಲ್ಲೂ ಕೂಡ, ಎಲ್ಲ ಕಡೆನೂ ನೋಡಿ. ಓಕೆ, ಇವಾಗ ಸ್ವಲ್ಪ ಮಿಲ್ಕನ್ನು ಕುಡಿಯೋಣ. ಸೊ ಹಾಲು ಕಾಯಕ್ಕೆ ಬಿಡಬೇಕು. ಸೊ ಕಾಫಿ ಇಟ್ಟಿದ್ದಾರೆ ರಾಕೇಶ್, ಕಾಫಿನೇ ಇಟ್ಟವಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ಇತ್ತು. ಒಂದು ಸ್ವಲ್ಪ ಸಕ್ಕರೆ ಹಾಕೋಣ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಅನಿಸ್ತೈತೆ ಕಾಫಿ. ನೆನ್ನೆ ನಾವು ಅದೇನೋ ಬ್ರೆಡ್ಡಿಂದು ಸ್ವೀಟ್ ಮಾಡಿದ್ವಿ. ಸೊ ಬ್ರೆಡ್ಡಿಂದು ಸೈಡ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ವಿ. ಸೊ ಅದು ಹಾಗೆ ಇದೆ, ಇದನ್ನು ಹಂಗೆ ತಿಂದುಬಿಟ್ಟಿದ್ರಾಗಿತ್ತು ಅವಾಗಲೇ. ಬಟ್ ಇದನ್ನು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇದರಲ್ಲಿ. ಸೊ ಇನ್ನೂ ಅದು ಹಾಗೆ ಇದೆ ಫ್ರಿಡ್ಜಲ್ಲಿ, ಎಂತ ಮಾಡೋದು ಅಂತ ಗೊತ್ತಿಲ್ಲ ಈಗ. ಸೊ ನಾನು ಯೂಸ್ ಮಾಡಿದ್ದೆ ಕಸ್ಟರ್ಡ್ ಪೌಡರ್. ಸೊ ಆವಾಗ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ಯಾವುದು ಕಸ್ಟರ್ಡ್ ಪೌಡರ್ ಅಂತ, ಕ್ವಾಲಿಟಿದು ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿರೋದು. ಇಲ್ಲಿ ಯಾವುದಿದೆಲ್ಲ, ವಾಟ್ ಇಸ್ ದಿಸ್, ಕೇಸ್ ಸಮ್ ಕಲರ್. ಓಕೆ, ಸೊ ನಾವು ಸ್ವಲ್ಪ ಪಾಪ್ಕಾರ್ನ್ ಇದೆ. we have some soup. Let me try this popcorn. ನಾನು ನಿಶು ಕೇಳ್ತೀನಿ, ಅವಳು ತಿಂತೀನಿ ಅಂದರೆ ಮಾಡ್ತೇನೆ. ನನಗೇನಷ್ಟು ಪಾಪ್ಕಾರ್ನ್ ಇಷ್ಟ ಆಗೋದಿಲ್ಲ. ನಿಶು ಏನಾದರೂ ತಿಂತಾಳೆ ಅಂದರೆ ಪಾಪ್ಕಾರ್ನ್ ಅಷ್ಟೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ನಾನು ಆ ಬ್ರೆಡ್ನೆಲ್ಲ ರೋಸ್ಟ್ ಮಾಡ್ತಾಯಿದ್ದೀನಿ. ಬ್ರೆಡ್ ಅದೇ ಅವತ್ತು ಇದು ರಸ್ ಮನೆಗೆ ತರಿಸಿದ್ದಲ್ಲ, ಅದೇ ಬ್ರೆಡ್ ಇದು. ಸೊ ಹೀಗೆ ಇಟ್ಬಿಟ್ರೆ ಈ ಬ್ರೆಡ್ ಅಂತೂ ಫುಲ್ಲು ಎಲ್ಲ ಬೂಸ್ಟ್ ಅಂತೂ ಬರೋದು ಗ್ಯಾರಂಟಿ. ಯಾಕಂತೇಳಿದ್ರೆ ಈ ಬ್ರೆಡ್ ಹಾಗೆ ವೇಸ್ಟ್ ಆಗಿಬಿಡುತ್ತೆ ಅಷ್ಟೇ. ಸೊ ಅದಕ್ಕೆ ನಾನು ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ ಸಿಂಪಲಾಗಿ. ಏನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇದೆಲ್ಲ ಮಾಡ್ತಾಯಿಲ್ಲ. ಸೊ ಆ್ಯಸ್ ಯೂಶ್ವಲ್ ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಮ್ಮ ಅಮ್ಮ ಬೇಕಿದ್ರೆ ಅಂದ್ಕೊಂಡಿರ್ತಾರೆ ವಿಡಿಯೋ ನೋಡಿಬಿಟ್ಟು, ಇಲ್ಲೇನು ಸುಮ್ಮನೆ ಖಾಲಿ ಬ್ರೆಡ್ ತಿನ್ಬಿಡ್ತಿಲ್ಲ ಇವಳು ಅಂತ ಅಂದ್ಕೊಂಡಿರ್ತಾರೆ ಬೇಕಾದರೆ. ಸೊ ಅವಾಗೆಲ್ಲ ನಾನು ಫುಲ್ ಫ್ರೀ ಇರ್ತಿದ್ದೆ. ಅಂದರೆ ನಾನು ಚಾಟ್ಸ್ ಎಲ್ಲ ಜಾಸ್ತಿ ತಿಂತಾಯಿದ್ದೆ. ಸೊ ಫಸ್ಟೆಲ್ಲ ನಾನು ನಾನು ಡೈಲಿ ಚಾಟ್ಸ್ ತಿಂತಾಯಿದ್ದೆ. ಬಟ್ ಇವಾಗ ನಾನು ಚಾಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಸೊ ನಾವು ಫಸ್ಟು ಏನಾಗಿತ್ತು ಅಂದರೆ, ನಮ್ಮ ಕಾಲೇಜ್ ಹತ್ರನೇ, ನಮ್ಮ ಕಾಲೇಜ್ ಎದುರುಗಡೆನೇ ಒಂದು ಚಾಟ್ಸ್ ಅಂಗಡಿ, ಸಾಯಿ ಚಾಟ್ಸ್ ಅಂತ ಇತ್ತು. ನಮ್ಮದು ಶೇಷಾದ್ರಿಪುರಂ ಕಾಂಪೋಸಿಟ್ ಕಾಲೇಜು ನಮ್ಮದು, ಅಲ್ಲಿ ಎದುರುಗಡೆ ಚಾಟ್ಸ್ ಅಂಗಡಿ ಇರ್ತಿತ್ತು. ಸೊ ನಂಗೆ ಅಲ್ಲಿಂದ ಹಾಗೆ ಡೈಲಿ ಕಾಲೇಜ್ ಬಿಡ್ತಿದ್ದಂಗೆ ನಾವು 1 ಗಂಟೆಗೆ ಕಾಲೇಜ್ ಬಿಡ್ತಿದ್ದಿದ್ದು 12:30 ಅಂದರೆ ನಾವು 1 ಗಂಟೆಗೆ ಚಾಟ್ಸ್ ಏನಾದರೂ ತಿಂದ್ಕೊಂಡು, ನಾನು ನನ್ನ ಫ್ರೆಂಡ್ಸ್ ಅಪೂರ್ವ ಮತ್ತು ಮಾನಸ ಇವರೆಲ್ಲ ಇದ್ದರು ಅವಾಗಲೂ ಅನಿಸುತ್ತೆ. ಸೊ ಅವರೆಲ್ಲ ಜೊತೆಗೆ ಚಾಟ್ಸ್ ತಿಂದ್ಕೊಂಡು ನಾವು ಮನೆಗೆ ಬರ್ತಾಯಿದ್ದಿದ್ದು. ಸೊ ಫಸ್ಟು ಮಧ್ಯಾಹ್ನ ಟೈಮೇ ನಾವು ಚಾಟ್ಸ್ ತಿನ್ಕೊಂಡು ಬರ್ತಾಯಿದ್ವಿ ಮನೆಗೆ. ಸೊ ಇನ್ನು ಸಂಜೆ ಅಂತಂದರೆ ಟ್ಯೂಷನ್ಗೆ ಹೋದಾಗ ಅಲ್ಲಿ ಸ್ವೀಟ್ ಕಾರ್ನು ಅದು ಇದು ತಿನ್ಕೊಂಬರ್ತಾಯಿದ್ವಿ. ಸೊ ನಾನು ತುಂಬ ಫುಡ್ಡಿ ಅವಾಗಿಂದನೂ ಕೂಡ ಅಷ್ಟೇ. ನಾನು ಡೈಲಿ ಚಾಟ್ಸ್ ನಾನು ತಿಂತಾಯಿದ್ದೆ. ಸೊ ಅವಾಗಲೂ ಕೂಡ ಅಷ್ಟೇ.
ಸೊ ಬಟ್ ಇವಾಗ ನಾನೊಂದು ಸ್ವಲ್ಪ ಡಯಟ್ ಕಾನ್ಷಿಯಸ್ ಆಗಿರೋದು. ಈ ಸ್ಪ್ರೌಟ್ಸ್ ಆಗಿರ್ಬೋದು, ಮತ್ತು ಈಗ ಜ್ಯೂಸಸ್ಸು, ಫ್ರೂಟ್ ಜ್ಯೂಸಸ್ಸು ಇದೆಲ್ಲ ಇವಾಗ. ಸೊ ಅವಾಗೆಲ್ಲ ನಾನು ಎಂಥ ಡಯಟು ಮಾಡ್ತಿರ್ಲಿಲ್ಲ. ಸೊ ಬರೀ ಚಾಟ್ಸೇ ನಾನು ಅವಾಗ ಜಾಸ್ತಿ. ಚಿಕ್ಕ ವಯಸ್ಸಿಂದಲೂ ಅಷ್ಟೇ ನನಗೆ. ಸೊ ಏನಾದರೂ ಕುರುಕು ತಿಂಡಿಗಳು ಈ ಥರ. ಸೊ ಅಭ್ಯಂತ್ ನಿಶು ಇನ್ನೂ ಮಲ್ಕೊಂಡೇ ಇದ್ದಾರೆ, ಎದ್ದಿಲ್ಲ. ಓಕೆ, ಇವಾಗ ಮಳೆ ಎಲ್ಲ ನಿಂತಿದೆ ಅಂತ ಅನಿಸುತ್ತೆ. ಎಸ್, ಮಳೆ ಎಲ್ಲ ನಿಂತಿದೆ. ಇವಾಗ ತೋರಿಸ್ತೀನಿ ರೀ ನಮ್ಮ ಮನೆ ಹಿಂದೆಗಡೆ ಏನಿದೆ. ಇಲ್ಲಿ ಗಿಡ ಮರಗಳ ಥರ. ಆಮೇಲೆ ಇಲ್ಲೊಂದು ಪಾಪು ಇದೆ, ಅದು ಕಾಣಿಸಲ್ಲ ಯಾವಾಗಲೂ. ಅದೇನು ಅಪರೂಪ ಆಗೋಗೈತೆ ಮಗ, ಒಳ್ಳೆ. ತೋರಿಸ್ತೀನಿ ಬ್ಯಾಕ್ ಸೈಡ್. ಕಾಣಿಸ್ತಾ ಇದೆಯಾ ಕರೆಕ್ಟಾಗಿ? ನೋಡಿ ಇಲ್ಲಿ ಈ ಥರ ಗಿಡಗಳು ಕಾಣಿಸ್ತವೆ. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನಾನು ಮಂಕಿ ತೋರಿಸಿದ್ನಲ್ಲ, ಸೊ ಅಲ್ಲೂ ಕೂಡ ಅಷ್ಟೇ ಗಿಡಗಳು. ಸೊ ಏನು ಅಂತಂದರೆ ಇಲ್ಲಿ ಗಿಡ ಮರಗಳೆಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಕಿಟಕಿ ತೆಗೆದ್ರೆ ಈ ಕಡೆಯಿಂದಲೂ ಗಾಳಿ ಬೀಸುತ್ತೆ, ಆ ಕಡೆಯಿಂದಲೂ ಗಾಳಿ ಬೀಸುತ್ತೆ. ಸೊ ಬಾಗಿಲು ತೆಗೆದ್ರೆ ಅಷ್ಟೊಂದೇನು ಬೀಸೋದಿಲ್ಲ, ಈ ಕಡೆಯಿಂದಲೂ ಜಾಸ್ತಿ ಬೀಸೋದು. ಸೊ ರಾಕೇಶ್ವರು ಆಲ್ರೆಡಿ ಪೂಜೆ ಮಾಡೋಗಿದ್ದಾರೆ. ಸೊ ಬೆಳಗ್ಗೆ ಹೊತ್ತು ನಾನು ಪೂಜೆ ಮಾಡಿದ್ರೆ, ಸೊ ಸಂಜೆ ಟೈಮ್, ಈವ್ನಿಂಗ್ ಟೈಮ್ ರಾಕೇಶ್ವರೆಲ್ಲ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ನಿಶು ಎದ್ದ? ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಿಶ್ವಿಕಾ ಇಲ್ಲಿ ನಿಂತ್ಕೊಂಡು ರೈಮ್ಸ್ ಹೇಳ್ತಾ ಇದ್ದಾಳೆ, ಒಬ್ಬಳೇ ನಿಂತ್ಕೊಂಡು ರೈಮ್ಸ್ ಎಲ್ಲ ಹೇಳ್ತಾ ಇದ್ಲು. ಸೊ ಅದಕ್ಕೆ ಶೂಟ್ ಮಾಡೋಣ, ಚೆನ್ನಾಗಿ ಹೇಳ್ತಾ ಇದ್ದಾಳಲ್ಲ ರೈಮ್ಸ್. ಅವಳು ಯೂಶ್ವಲಿ ಏನಾದರೂ ಆಟ ಆಡ್ತಿರ್ತಾಳೆ, ಆಟ ಸಾಮಾನೆಲ್ಲ ತಿಕ್ಕೊಂಡು ಅದು ಇದು ಎಲ್ಲ ಮಾಡ್ತಿರ್ತಾಳೆ. ಏನಾದರೂ ಡ್ರಾಯರ್ ತೆಗೆಯೋದು, ಅಂಡೋದು ಈ ಥರ ಎಲ್ಲ ಮಾಡ್ತಿರ್ತಾಳೆ. ಬಟ್ ಈ ಸಲ ಅಪರೂಪಕ್ಕೆ ಏನೋ ನಿಂತ್ಕೊಂಡು ಅವಳೇ ರೈಮ್ಸ್ ಎಲ್ಲ ಹೇಳೋದನ್ನೆಲ್ಲ ಮಾಡ್ತಾಯಿದ್ಲು. ಆಮೇಲೆ ಅವ್ರಿಗೆ ಸ್ಕೂಲಲ್ಲಿ ಕೊಟ್ಟಿರೋಂಥ ಆ್ಯಕ್ಟಿವಿಟಿ ಕಾರ್ಡನ್ನೆಲ್ಲ ತೆಗೆದ್ಬಿಟ್ಟು ಅವಳೇ ಎಲ್ಲ ಹೇಳ್ತಾ ಇದ್ದಾಳೆ. ಸೊ ಅದಕ್ಕೇ ಅದನ್ನು ಒಂದು ಶೂಟ್ ಮಾಡೋಣ ಅಂದ್ಕೊಂಡು ಶೂಟ್ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ರೀ. ಆ ಕಾರ್ಡ್ ಎತ್ಕೊಂಡು ಹೇಳ್ತಾ ಇದೆಯಾ? ಹೇಳಿವ ಫಸ್ಟಿಂದ. Yes, tell Nishvika, start. ಜೋರಾಗಿ ಹೇಳ್ಬೇಕು. ಯು ಶುಡ್ ಬಿ ಲೌಡ್. ಅದು ತೋರಿಸು, ಕಾರ್ಡ್ ತೋರಿಸಿ ಈ ಕಡೆ. ಫ್ಯಾಮಿಲಿ ಕಾರ್ಡ್. ಬೇರೆದೇಳಿ ಇವಾಗ ರೈಮ್ಸ್ ಯಾವ್ದು ಗೊತ್ತದು? ಹೇಳು ಚಿನ್ನಿ. ಹೇಳಿ. Turn this side and tell. Turn this side. Tell now, Nishvika. ಜೋರಾಗಿ ಹೇಳ್ಬೇಕು. ನೆಕ್ಸ್ಟ್ ಏನು? ನೆಕ್ಸ್ಟ್ ಏನಪ್ಪ ಅಂತೆ?
ಚಿನ್ನಿ ಏನೇನೋ ರೈಮ್ಸ್ ಹೇಳ್ತಾ ಇದ್ದಲ್ಲ, ಇದನ್ನ ಹೇಳು. ಪಾಪ್ಕಾರ್ನು. ಸರಿ ತೋರ್ಸು ನಿಂದು ಆ್ಯಕ್ಟಿವಿಟಿದು. ಇದು ಲವಿಂಗ್ ಕಾರ್ಡ್. ಎಕ್ಸೈಟಿಂಗ್. ಇದೇನಿದು? ವರ್ಡ್ ಪ್ಲೇ. ಸೊ ಇದು ನಿಶ್ವಿಕನ್ ಸ್ಕೂಲಲ್ಲಿ ಕೊಟ್ಟಿದ್ದಾರೆ. ಈ ಥರ ಫ್ರೈಡೇ ಅವಳಿಗೆ ಕೊಡ್ತಾರೆ. ಇದನ್ನು ಫಸ್ಟೇ ಕೊಟ್ಟಿದ್ರು, ಒಟ್ಟು ನಾವು ಅಡ್ಮಿಷನ್ ಮಾಡೋಕ್ಕೆ ಹೋದಾಗಲೇ ಕೊಟ್ಟಿದ್ರು ಇದನ್ನು. ಇದು ಈ ಥರ ಬಾಕ್ಸ್ ಥರ ಇರಲಿಲ್ಲ ಆ್ಯಕ್ಚುಲಿ, ಇದೆಲ್ಲ ಪೀಸಸ್ ಆಗಿತ್ತು. ಇದನ್ನು ಹೀಗೆ ಜಾಯಿನ್ ಮಾಡಬೇಕು, ಪಝಲ್ ಥರ ಜಾಯಿನ್ ಮಾಡಿದ ತಕ್ಷಣ ಹಾಗೆ ಅಂಟ್ಕೊಂಡಿತ್ತು. ಯಾಕಂದರೆ ಇಲ್ಲೆಲ್ಲ ಹೋಲ್ಸ್ ಇದೆ ಮತ್ತು ಗ್ರಿಪ್ ಇದೆ, ಅಂಟ್ಕೊಂಡಿತ್ತು. ಆಮೇಲೆ ಸ್ವಲ್ಪ ಫೆವಿಕಾಲ್ ಹಾಕಿದೆ, ಆಮೇಲೆ ಮೇಲ್ಗಡೆ ಇದೊಂದು ಅಂಟಿಸ್ದೆ. ವರ್ಡ್ ಪ್ಲೇ ಅಂತೇಳಿ ಕೊಡ್ತಾರೆ ಅವಳಿಗೆ ಫ್ರೈಡೇ. ಸೊ ಇದೊಂದು ಬಾಕ್ಸ್ ಫಸ್ಟೇ ಕೊಟ್ಟಿದ್ರು, ಅದ್ರ ಜೊತೆಗೆ ಈ ಕಾರ್ಡನ್ನು ಕೊಡ್ತಾರೆ ಅವಳಿಗೆ ಫ್ರೈಡೇ. ಇದ್ರ ಬಗ್ಗೆ ಇವಾಗ ಈ ಕಾರ್ಡ್ ಇದೆ, ಇದು ಏನು ಫ್ಯಾಮಿಲಿ, ಇದೊಂದು ಸೆಂಟೆನ್ಸ್ ಹೇಳ್ಕೊಟ್ಟಿರ್ತಾರೆ ಫ್ಯಾಮಿಲಿ ಬಗ್ಗೆ. ಒಂದು ಅವ್ರಿಗೆಲ್ಲ ಹೊರಗಡೆ ಕರ್ಕೊಂಡೋಗಿ, ಸೊ ಫ್ಯಾಮಿಲಿ ಬಗ್ಗೆ ಒಂದು ರಿಯಾಲಿಟಿ. ಫ್ಯಾಮಿಲಿ ಅಂತ ಹೇಳಿದ್ರೆ ಯಾರ್ಯಾರು ಇರ್ತಾರೆ, ಅಜ್ಜಿ, ತಾತ, ಅಪ್ಪ, ಅಮ್ಮ, ಮಕ್ಕಳು ಎಲ್ಲರೂ ಇರ್ತಾರೆ. ಸೊ ಅವಳನ್ನು ಕೂಡ ಒಂದು ಫ್ಯಾಮಿಲಿ ಒಂದು ಮನೆಗೆ ಕರ್ಕೊಂಡೋಗಿ, ಸ್ಕೂಲಿಂದನೇ ಒಂದು ಮನೆಗೆ ಕರ್ಕೊಂಡೋಗಿ ರಿಯಾಲಿಟಿಯಾಗಿ ಎಲ್ಲ ಕಡೆ ಅಜ್ಜಿ ತಾತ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು, ಸೊ ಫ್ಯಾಮಿಲಿ ಬಗ್ಗೆ ಹೇಳಿ ಒಂದು ಸೆಂಟೆನ್ಸ್ ಹೇಳಿ ಕಾರ್ಡ್ ಕೊಟ್ಟು ಕಳಿಸಿರ್ತಾರೆ ಮನೆಗೆ. ಅವಳು ಆ ಸೆಂಟೆನ್ಸ್ ಹೇಳಿಬಿಟ್ಟು ಹೀಗೆ ಬಾಕ್ಸ್ ಒಳಗಡೆ ಹಾಕಿಡಬೇಕು ಹೀಗೆ. ಈಗ ನೆಕ್ಸ್ಟ್ ಇನ್ನೊಂದು ಫ್ರೈಡೇ ಅವಳಿಗೆ ಏನು ಕೊಟ್ಟಿದ್ರು, ಎಕ್ಸೈಟಿಂಗ್ ಅಂತ ಹೇಳ್ಕೊಟ್ಟಿದ್ರು. ಇಟ್ ಈಸ್ ಸೋ ಎಕ್ಸೈಟಿಂಗ್ ಟು ಪ್ಲೇ ಅಂತ. ಚಿನ್ನಿ ನಿಂಗೆ ಏನು ಹೇಳಿದ್ರು ಎಕ್ಸೈಟಿಂಗ್ ಅಂದರೆ? ಮ್ಯಾಮ್ ಏನು ಸೆಂಟೆನ್ಸ್ ಹೇಳ್ಕೊಟ್ಟಿದ್ರು? ಎಕ್ಸೈಟಿಂಗ್ ಹಂಗೆ ಹೇಳಿದ್ರಾ? ಅಷ್ಟೇನು ಹೇಳಿದ್ದು, ಸೆಂಟೆನ್ಸ್ ಏನು ಹೇಳ್ಕೊಟ್ಟಿಲ್ಲ? ಹೇಳ್ಕೊಳ್ಳೋದು ಅಲ್ಲಿ ಶೋಲೆ ಆಟ ಹೇಳ್ಕೊತಾರೆ. ಓಕೆ, ಎಕ್ಸೈಟಿಂಗ್ ಅಂತ ಒಂದು ಸೆಂಟೆನ್ಸ್ ಹೇಳ್ಕೊಟ್ಟಿದ್ದಾರೆ ಅವಳಿಗೆ. ಎಕ್ಸೈಟಿಂಗ್ ಅಂದ್ಬಿಟ್ಟು ಅವಳು ಆ ಸೆಂಟೆನ್ಸ್ ಹೇಳ್ಬಿಟ್ಟು ಆ ನಂತರ ಬಾಕ್ಸಿಗೆ ಹಾಕಬೇಕು. ಇರು ಚಿನ್ನಿ, ಬಾಕ್ಸಿಗೆ ಹಾಕಪ್ಪ, ಇದನ್ನು ಬಾಕ್ಸಿಗೆ ಹಾಕಿಡೋ ಅದನ್ನು. ಸೊ ಹೀಗೆ ಫ್ರೈಡೇ ಕೊಡ್ತಾ ಇರ್ತಾರೆ. ಅಂದರೆ ಒಂದು 2 ಫ್ರೈಡೇ ಏನೋ ಮಿಸ್ ಆಗಿದೆ. ಆವಾಗ ಬೇರೆ ಏನೋ ಆ್ಯಕ್ಟಿವಿಟಿ ಮಾಡಿಸಿದ್ರು ಅವಳಿಗೆ. ಈಗ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಹೋಗೋದು, ಮತ್ತು ಇದೆಲ್ಲ ಬ್ರದರ್ ಥರ ರೆಡಿಯಾಗಿ ಕಳಿಸಿದ್ವಲ್ಲ ಫ್ಯಾಮಿಲಿ ಮೆಂಬರ್ಸ್ದು. ಇರು ಚಿನ್ನಿ, ಒಂದು ನಿಮಿಷ ಇರು. ಫ್ಯಾಮಿಲಿ ಮೆಂಬರ್ಸ್ ಥರ ರೆಡಿಯಾಗೆಲ್ಲ ಕಳಿಸಿದ್ರಲ್ಲ ಫ್ರೈಡೇ. ಸೊ ಅವತ್ತಿನ ದಿನ ಎಲ್ಲ ಕೊಟ್ಟಿಲ್ಲ. ಸೊ ಟೋಟಲಿ ಇವಾಗ 2 ಕಾರ್ಡ್ ಆಗಿದೆ ಅಷ್ಟೇ. ಸೊ ಇನ್ನು ನೋಡಬೇಕು ಫ್ರೈಡೇ ಏನೇನು ಕೊಡ್ತಾರೆ ಅಂತ ಹೇಳಿ. ನೀನು ರೈಮ್ಸ್ ಹೇಳಬೇಕು ಚಿನ್ನಿ, ಏನಾದರೂ ಒಂದು ರೈಮ್ಸ್ ಹೇಳು. ಅದೆಲ್ಲ ಬಿಡೋಲ್ಲ, ಏನೋ ಹುಡುಕ್ಬಾರ್ದು, ರೈಮ್ಸ್ ಹೇಳು. ಬೇರೆದೆಲ್ಲ ರೈಮ್ಸ್, ಅದು ಮಾಮೂಲಿ ರೈಮ್ಸ್ ಆಯಿತು. ಪಾಪ್ಕಾರ್ನ್ ಹೇಳು. ಪಾಪ್ಕಾರ್ನ್ ಇನ್ನೊಂದು ಸೆಂಟೆನ್ಸ್ ಐತಲ್ಲ, ಪಾಪ್ಕಾರ್ನ್ ನೌ ಇಟ್ಸ್ ಗೆಟಿಂಗ್ ಹಾಟ್. ಹೇಳು. ಈತು ಸಾವಿತ್ತೆ ಬರೀ ಈತು ಸಾವು ಇರ್ಬೇಕು ನನಗೆ. ಏನು ಬೇಕು? ಈತು ಸಾವು ಇದು ಈ ಥರ ಹೇಳ್ಕೊಡು. ಯಾವ ಥರ? ಈತು ಸಾವ್ಕಣಲ್ವಾ, ಈತು ಸಾವಿಗೆ ಇರು ಈ ಥರ ತಾಯಿಗೆ ತೋರಿಸೋದು. ಈತು ಸಾವೆಲ್ಲ ಅವೆ. ಏನು ಈಟು ಸಾವಲ್ವಾ? ಈತು ಸಾವು. ಸೊ ಅವಳು ಒಂದು ಸ್ವಲ್ಪ ಪ್ರೊನೌನ್ಸಿಯೇಷನ್ ನನಗೆ ಇನ್ನೂ ಅರ್ಥ ಆಗಲ್ಲ. ಮೋಸ್ಟ್ಲಿ ಹೊಸ ರೈಮ್ಸ್ ಹೇಳ್ಕೊಟ್ಟಿದ್ದಾರೆ ಚಿನ್ನಿ. ಹೊಸ ರೈಮ್ಸ್ ಏನದು ಹೇಳ್ತಾರೆ ನೀನು? ಈತು ಸಾವಲ್ವಾ? ನಿನ್ ಕನ್ನಡ ಈತು ಸಾವಲ್ವಾ? ನಿನ್ ಕೇಳು ಸಾವು. ಕಿವಿ ಹೇಳು ಮೆತ್ತಗೆ, ಒಂದ್ಸಲ ನಿಧಾನ ಕೇಳು, ಕಿವಿಲಿ ಮೆತ್ತಗೆ ನಾಡು. ಈತು ಸಾವು. ಈಟು ಸಾವಲ್ಲ, ಈತು ಸಾವು. ಇರಲ್ಲಿ ಈತದೆ ಉಪ್ಪು ಖಾರ ಹೇಳ್ತಾರೆ ನನಗೆ ಬಾಯಿ ಮುಚ್ಚಂತ. ಏನದ ಹಂಗಂದ್ರೆ ಉಪ್ಪು ಖಾರ ಅದು ಸಾರಿನಿ. ಸರಿ, ಈಟ್ ಟೇಸ್ಟ್ ಅದು ಟಂಗ್ ಬಗ್ಗೆ ಹೇಳ್ಕೊಟ್ಟವ್ರ. ಸರಿ, ಅದು ನೀನು ಕರೆಕ್ಟಾಗಿ ಈಟು ಅಂತಂದ್ರೆ ನನಗೆ ಏನು ಅರ್ಥ ಆಗುತ್ತೆ, ಕರೆಕ್ಟಾಗಿ ಹೇಳ್ಬೇಕು ಏನು ಅಂತ, ನೀಟಾಗಿ ಎಲ್ಲರಿಗೂ ಅರ್ಥ ಆಗ್ಬೇಕಲ್ಲಿ. ಎಲ್ಲರೂ ನೋಡೋರಿಗೆಲ್ಲರಿಗೂ ಗೊತ್ತಾಗ್ಬೇಕು ನೀನು ಏನು ಹೇಳ್ತಾ ಇದೆಯಾ ಅಂತ ಅರ್ಥ ಆಗ್ಬೇಕಾನೆ. ಕರೆಕ್ಟಾಗಿ ಹೇಳ್ಬೇಕು. ಇದೊಂದು ಹೇಳು, ಗ್ರ್ಯಾಂಡ್ ಮದರ್ ವೇದಾಯು, ಅದನ್ನ ಹೇಳು. ಅಂಕಲ್ ವೇದಾಯು. ಗ್ರ್ಯಾಂಡ್ ಮದರ್ ಆದ್ಮೇಲೆ ಗ್ರ್ಯಾಂಡ್ ಫಾದರ್ ಯಾರು ಹೇಳ್ತಾರೆ?
ನಾನೇ ಹೇಳು ಮತ್ತೆ ಗ್ರ್ಯಾಂಡ್ ಫಾದರ್. grandfather ವೇರಾಯು ಹ್ಞೂ ಏನಾಯ ಅದು ಇದು ಹ್ಞೂ ಅಂಕಲ್ ವೇರಾಯು ಹ್ಞೂ ಏನಾಯ ಅದು ಇದು ಹ್ಞೂ ಆಂಟಿ ವೇರಾಯು ಹ್ಞೂ ಏನಾಯ ಅದು ಇದು ಹ್ಞೂ ತಾತ ಕಸಿನ್ ಸಿಸ್ಟರ್. ಕರೆಂಟ್ ಸಿಸ್ಟರ್ ಹೇಳ್ತೀವಿ, ಹ್ಞೂ ತಾತ ಕರೆಂಟ್ ಸಿಸ್ಟರ್ ಹೇಳ್ತೀವಿ. ಗ್ರ್ಯಾಂಡ್ ಫಾದರ್ ಆಯ್ತಲ್ಲಪ್ಪ. ಗ್ರ್ಯಾಂಡ್ ಫಾದರ್ ಅಂದರೆ ತಾತ, ಅದಾಯಿತು. ಗ್ರ್ಯಾಂಡ್ ಫಾದರ್ ಅಂದರೆ ತಾತ, ಅದಾಯಿತು. ಸಿಸ್ಟರ್ ವೇರಾಯು ಹ್ಞೂ ಏನಾಯ ಅದು ಇದು ಕಸಿನ್ ಬ್ರದರ್. ಕಜಿನ್ ಬರ ವೇರಾಯು ಇಲ್ಲಿ ನೋಡ್ಬೇಕಿಲ್ಲಿ. ಏನಾಯ ಅದು ಇದು ಹ್ಞೂ ಬ್ರೀತ್ ಇನ್ ಬ್ರೀತ್ ಔಟ್ ತೋರಿಸ್ಬಿಡು ಒಂದ್ಸಲಿ. ಬೀಟೋ ಬೀಪಿ ತೋರಿಸ್ಬೇಕು ಅಂತ. ಬ್ರೀತ್ ಇನ್ ಮಾಡಬೇಕು. ಬೀಟೋ ಸರಿ, ಬಾಯ್ ಮಾಡ್ಬಿಡಿ ಎಲ್ಲರಿಗೂ. ಸರಿ. ಆಕ್ಟಿವಿಟಿ ಎತ್ತಿಕ್ಲಮ್ಮ ಹಾಂ ಆಕ್ಟಿವಿಟಿ ನಾವು ಆ್ಯಕ್ಟಿವಿಟಿ ಎತ್ತಿಕ್ಕಿವಂತೆ. ನಾನೇ ಎತ್ತಿಕ್ತೀನಿ ಬಿಡು, ನೀನು ಹೋಗು ಪಚ್ಚ ಹೋಗು. ನಾನು ಪಾಠ ಓಕೆ, ಎಲ್ರಿಗೂ ಧನ್ಯವಾದಗಳು.